ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ KSY ಇನ್ಫಾರ್ಮೇಟಿವ್ ಚಾನಲ್. ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗಿನ ಮಕ್ಕಳಿಗೆ ಹಾಗೆ ಇವಾಗಿನ ಜನ್ರೇಷನಲ್ಲಿರುವಂತಹ ಎಲ್ರಿಗೂ ಅಷ್ಟೇ ಕಾರ್ನಲ್ಲಿ ತುಂಬಾ ಇಷ್ಟ ಅಲ್ವಾ. ಸೊ ಕಾರ್ನಲ್ಲಿ ನಾನಿವತ್ತು ಒಂದು ಸೂಪ್ ರೆಸಿಪಿನ ಟ್ರೈ ಮಾಡಿದ್ದೆ. ಸಖತ್ತಾಗಿ ಟೇಸ್ಟಿಯಾಗಿ ಬಂದಿತ್ತು. ಯಾವ ರೀತಿ ಮಾಡೋದು ಅಂದರೆ, ಒಂದು ಮಿಕ್ಸಿ ಜಾರ್ಗೆ 1-2 ಸ್ಪೂನ್ ಆಗುವಷ್ಟು ಕಾರ್ನ್ನ ಹಾಕ್ಕೊಂಡು ರುಬ್ಬಿಟ್ಟು ಇಟ್ಕೊಂಡಿರಿ. ನೀರು ಹಾಕಿ ಚೂರು ರುಬ್ಕೊಳ್ಳಿ. ಅದಾದಮೇಲೆ ಒಂದು ಪ್ಯಾನ್ಗೆ 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದೆರಡು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ 1 ಕಪ್ ಆಗುವಷ್ಟು ಬೀನ್ಸನ್ನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಅದಾದಮೇಲೆ ಇವಾಗ 1 ಕಪ್ ಆಗುವಷ್ಟು ಕಾರ್ನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆಯಲ್ಲಿ ಫ್ರೈ ಮಾಡಿದ್ದಾದಮೇಲೆ ಒಂದು 10 ನಿಮಿಷ ಫ್ರೈ ಮಾಡಿದ್ದಾದಮೇಲೆ ಆವಾಗಲೇ ನಾವು ಕಾರ್ನ್ನ ಏನು ಪೇಸ್ಟ್ ಮಾಡ್ಕೊಂಡಿದ್ದೀವಿ ನೋಡಿ, ಅದನ್ನು ಸೇರಿಸ್ಕೊಳ್ಳಿ. ಇದ್ರ ಜೊತೆಗೆ ಸೇರಿಸ್ಬಿಟ್ಟು ಒಂದು 5 ನಿಮಿಷ ಫ್ರೈ ಮಾಡಿಬಿಟ್ಟು ಇದಕ್ಕೆ 1-2 ಗ್ಲಾಸ್ ನೀರನ್ನ ಸೇರಿಸ್ಕೊಳ್ಳಿ. ಅದಾದಮೇಲೆ ನೀರು ಕುದೀತಿದೆ ಅನ್ನುವಾಗ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಪೆಪ್ಪರ್ನ ಹಾಕ್ಕೊಳ್ಳಿ. ಖಾರ ಜಾಸ್ತಿ ತಿಂತೀರಿ ಅಂದರೆ ಸ್ವಲ್ಪ ಜಾಸ್ತಿನ ಆ್ಯಡ್ ಮಾಡ್ಕೊಬೋದು. ಶೀತ ನೆಗಡಿ ಇದ್ದಾಗ ಇದೆಲ್ಲ ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ಚೆನ್ನಾಗೇ ಕುದಿಸಿ, ಚೆನ್ನಾಗಿ ಕುದ್ದು ಅದು 2 ಲೋಟ ಹಾಕಿರುವ ನೀರು 1/2 ಲೋಟ ಆಗಬೇಕು. ಅಲ್ಲಿವರೆಗೂ ಕುದಿಸಿದ್ರೆ ಕಾರ್ನ್ ಸೂಪ್ ರೆಡಿ. ಸೂಪರಾಗಿರುತ್ತೆ ಕಾರ್ನ್ ಸೂಪ್. ನೀವು ಮನೆಯಲ್ಲಿ ಟ್ರೈ ಮಾಡ್ಬೋದು. ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಪದೇ ಪದೇ ಕೇಳ್ತಾರೆ.